ಸಂಸ್ಕೃತ ಕಲಿಕೆ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥಾ. ಭಾಷೆ ಎಂದರೆ ನಮ್ಮ ಭಾವನೆಗಳನ್ನು ಇತರರಿಗೆ ತಿಳಿಸಲು ಉಪಯೋಗಿಸುವ ಮಾಧ್ಯಮ. ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ. ಎಲ್ಲ ಭಾಷೆಗಳಲ್ಲಿಯೂ ಶ್ರೇಷ್ಠವಾದದ್ದು ಸಂಸ್ಕೃತ ಭಾಷೆ. ಇದು ನಮ್ಮ ಭಾರತದ ಮೂಲ ಭಾಷೆ ಎಂಬುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಭಾರತದ ಅನೇಕ ಭಾಷೆಗಳಿಗೆ ಸಂಸ್ಕೃತವು ತಾಯಿ ಭಾಷೆ. ನಮ್ಮ ದೇಶದ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಂಸ್ಕೃತವನ್ನು ಕಲಿಯಬೇಕು. ವಿಶ್ವದ ಶ್ರೇಷ್ಠ ಭಾಷೆಯಾದ ಸಂಸ್ಕೃತವು ಸರಳ, ಮನೋಜ್ಞ ಹಾಗೂ ಸುಂದರವಾಗಿದೆ. ಭಾರತದ ಅಮೂಲ್ಯ ಸಂಪತ್ತುಗಳಲ್ಲೊಂದಾದ ಸಂಸ್ಕೃತವು ದೇವಭಾಷೆ ಎಂದು ಪ್ರಸಿದ್ಧವಾಗಿದೆ. ಹಲವಾರು ಭಾಷೆಗಳಿಗೆ ತಾಯಿ ಭಾಷೆ. ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತದ ಶಬ್ದ ಭಂಡಾರವನ್ನೇ ನೋಡಬಹುದು. ನಮ್ಮ ಮಾತೃಭಾಷೆಗೂ ತಾಯಿಯಾಗಿರುವ ಸಂಸ್ಕೃತವನ್ನು ನಾವೆಲ್ಲರೂ ಓದಲೇಬೇಕು. ಸಂಸ್ಕೃತಿ ಹಾಗೂ ಸಂಸ್ಕೃತ ಭಾಷೆ ಭಾರತದ ಗೌರವವನ್ನು ಹೆಚ್ಚಿಸುತ್ತದೆ. ಸಂಸ್ಕೃತವು ಭಾರತದ ಆತ್ಮವಿದ್ದಂತೆ. ಇದು ಭಾರತೀಯ ಸನಾತನ ಸಂಸ್ಕೃತಿಯ ಜೀವನಾಡಿ. ಭಾರತೀಯತೆಯ ಬೇರು ನಮ್ಮ ಸನಾತನ ಸಂಸ್ಕೃತಿ. ಅದ್ವಿತೀಯವೂ ವೈಜ್ಞಾನಿಕವೂ ಆದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನೂಚಾನವಾಗಿ ಬಿಂಬಿಸುತ್ತಿರುವುದು ನಮ್ಮ ಪ್ರಾಚೀನ ಕಾವ್ಯ ಪರಂಪರೆ. ಈ ಕಾವ್ಯಗಳಿಗೆ ಆಧಾರವಾದದ್ದು ಸಂಸ್ಕೃತ ಭಾಷೆ. ಈ ಕಾರಣದಿಂದ ಸಂಸ್ಕೃತ ಭಾಷೆಯು ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರ. ಅನೂಚಾನವಾಗಿ ಪರಂಪರೆಯಿಂದ ಹರಿದು ಬರುತ್ತಿರುವ ಸನಾತನ ಸಂಸ್ಕೃತಿಗೆ ಆಧಾರವೇ ಸಂಸ್ಕೃತ. ಸಂಸ್ಕೃತ ಸಂಸ್ಕೃತಿಗಳು ಒಂದಕ್ಕೊಂದು ಪೂರಕ. ನಮ್ಮ ನಿತ್ಯದ ಕಾರ್ಯಗಳಲ್ಲಿ ಸಂಸ್ಕೃತಿ ಹೇಗೆ ಹಾಸುಹೊಕ್ಕಾಗಿದೆಯೋ ಅಂತೆಯೇ ಸಂಸ್ಕೃತವು ಜೀವನದ ಪ್ರತಿ ಕಣವನ್ನು ಪ್ರತಿ ಕ್ಷಣವನ್ನು ವ್ಯಾಪಿಸಿದೆ. ಈ ಕೆಲವು ಶಿಷ್ಟಾಚಾರದ ಪದಗಳನ್ನು ನಿತ್ಯ ವ್ಯವಹಾರದಲ್ಲಿ ಬಳಸುವುದರ ಮೂಲಕ ನಮ್ಮ ಸಂಸ್ಕೃತ ಭಾಷಾ ಅಧ್ಯಯನವನ್ನು ಆರಂಭಿಸೋಣ. ಹರಿ ಓಂ. ನಮಸ್ತೆ. ಶುಭೋದಯಃ, ಶುಭ ಮಧ್ಯಾಹ್ನಃ, ಶುಭ ಸಾಯಂ, ಶುಭರಾತ್ರಿಃ. ಕೃಪಯಾ ಕ್ಷಮ್ಯತಾಂ. ಧನ್ಯವಾದಃ. ಸ್ವಾಗತಂ. ಶುಭದಿನಂ. ಪುನರ್ಮಿಲಾಮಃ. ಚಿಂತಾ ಮಾಸ್ತು. ಅಸ್ತು. ವಂದನಾನಿ.